ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ, ಪೌರ್ಣಮಿ, ಅಮಾವಾಸ್ಯೆ, ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ. ಪ್ರತ್ಯೇಕವಾಗಿರ್ತಕ್ಕಂತಹ ಒಂದಿಷ್ಟು ರಾಶಿಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಆದ್ರೆ ಇದಾದ ನಂತರ ಬುಧ ತನ್ನ ಸ್ಥಾನಪಲ್ಲಟ ಆಗುವಂತಹ ಸಾಂದ್ರತೆಗಳಿದೆ. ಹಾಗಾಗಿ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಪ್ರತ್ಯೇಕವಾಗಿ ಯಾವ ಗ್ರಹಣ ಅಂದ್ರೆ ಗ್ರಹಣ ಎಂಬತಕ್ಕಂಥದ್ದು ಯಾವ ದಿವಸ ಯಾವ ಮುಹೂರ್ತಕ್ಕೆ ಬದಲಾವಣೆ ಆಗುತ್ತೋ ಆ ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಗಳ ಮೇಲೆ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಹಾಗಾಗಿ ಇದು ರಾಜಕೀಯ ರಂಗದಲ್ಲೂ ಅಲ್ಲೋಲ ಕಲ್ಲೋಲ ತೋರಿಸುತ್ತೆ. ಪ್ರಕೃತಿಯ ಮೇಲೂ ಸಾಕಷ್ಟು ವಿಸ್ಮಯಗಳು ಎದುರಾಗತ್ತೆ. ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದರಿಂದ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ, ಪ್ರಮುಖರನ್ನಾಗ್ಲಿ, ಅಥವಾ ಸಮಾಜದ ಒಂದು ಸ್ಥಾನಮಾನಕ್ಕೆ ಏರಿರತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರೂ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಅದರ ಮುನ್ಸೂಚನೆ ಗೊತ್ತಾಗ್ಬಿಡತ್ತೆ. ಆ ಸಮಯದಲ್ಲಾದ್ರೂ ನಾವು ಭಗವಂತನಲ್ಲಿ ಮೊರೆ ಹೋಗ್ಬೇಕು. ದೇವತಾರಾಧನೆ, ಜಪ, ತಪ, ಅನುಷ್ಠಾನ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದ ಆಚರಣೆ ಇದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗ್ರಹಣ ಕಾಲದಲ್ಲಿ ಇಂತಿಂತ ಕಾರ್ಯ ಮಾಡಬಾರದು ಎಂಬತಕ್ಕಂಥದ್ದಾದ್ರೆ ಹಿಂದಿನ ಪರಂಪರೆಯ ಧರ್ಮಶಾಸ್ತ್ರ ಏನ್ ಹೇಳಿದ್ಯೋ ಅದನ್ನೇ ಕರೆಕ್ಟ್. ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪತಪಗಳು ಕರೆಕ್ಟ್. ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಲ್ಲದು. ಹಾಗೆ ದಂಪತಿಗಳು ಸಾಧ್ಯವಾದಷ್ಟು ಅವರ ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನ ಗರ್ಭಿಣಿ ಸ್ತ್ರೀಯರಂತೂ ಬಹಳ ಜವಾಬ್ದಾರಿ ವಹಿಸಬೇಕು. ಹಾಗೆ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಗ್ರಹಣ ಕಾಲ ಒಳ್ಳೇದಲ್ಲ ಅಂತ ಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಒಳ್ಳೇದಾಗ್ಲಿ. ವರ್ಷದ ಕೊನೆಯ ಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ. ಗ್ರಹಣ ಅಂದಾಗ ಒಂದಷ್ಟು ಜನಗಳಿಗೆ ಭಯಭೀತರಾಗ್ತಕ್ಕಂಥದ್ದಿದೆ. ಒಂದಷ್ಟು ಜನ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಿದೆ. ಒಂದಷ್ಟು ಜನ ಸಮಸ್ಯೆ ಅಂತ ಬಂದಾಗ ಪರಿಹಾರ ಹೇಗಪ್ಪ ಅಂತ ಹುಡುಕುವಂತವ್ರು ಇದ್ದಾರೆ. ಭರತಖಂಡದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಗ್ರಹಗತಿಗಳ ಬಗ್ಗೆ, ಗ್ರಹ ನಕ್ಷತ್ರಗಳ ಬಗ್ಗೆ, ಜೊತೆಗೆ ರಾಹುಕೇತುಗಳ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯಚಂದ್ರರ ಬಗ್ಗೆ, ದೇವರು, ದೇವತಾರಾಧನೆ, ಸೂರ್ಯಚಂದ್ರರು ಒಬ್ಬೊಬ್ಬರೇ ಆದ್ರಿಂದ ನಮ್ಮ ಭಾರತಕ್ಕೆ ಕಾಣದೇ ಇರತಕ್ಕಂಥ ಗ್ರಹಣಕ್ಕೂ ಒಂದಷ್ಟು ಆತಂಕ, ಭಯ, ನೋವಿನ ಸಂಗತಿ ಇದೆಲ್ಲ ಇರುತ್ತೆ. ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಇಲ್ಲಿಲ್ಲ, ಹೊರ ರಾಜ್ಯದಲ್ಲಿದ್ದಾನೆ, ಹೊರದೇಶದಲ್ಲಿದ್ದಾನೆ, ಅಲ್ಲಿ ಆತರ ಏನೋ ಅಸಮಾಧಾನ ಆಗುತ್ತೆ ಅಂದ್ರೆ ಆ ಕುಟುಂಬಕ್ಕೆ ನೋವಾಗುತ್ತೆ. ಆ ಪ್ರಕಾರ ಆಲೋಚನೆ ಮಾಡೋದಾದ್ರೆ ಭರತಖಂಡಕ್ಕೆ, ಈ ಭಾರತ ದೇಶಕ್ಕೆ ಕಾಣದಿರತಕ್ಕಂಥ ಗ್ರಹಣ ಇದು ಸೂರ್ಯಗ್ರಹಣ. ಗ್ರಹಣ ಎಂಬತಕ್ಕಂತಹದ್ದೇ ನಭೋಮಂಡಲದಲ್ಲಿ ಕಾಣುವಂತಹ ಒಂದು ಕೌತುಕ. ಇದು ವಿಜ್ಞಾನಿಗಳು ಹೇಳುವ ಮಾತು. ಆದ್ರೆ ಗ್ರಹಣ ಪ್ರಕ್ರಿಯೆ ಆದ ನಂತರ ನಡೀತಕ್ಕಂತಹ ಆ ಸಮಸ್ಯೆಗಳಿದೆಯಲ್ಲ, ಅದು ಇವತ್ತು ನೆನೆದಲ್ಲ, ಈಗಾಗಲೇ ಸಾಕಷ್ಟು ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹದ್ದು. ಹಾಗಾಗಿ ಜ್ಯೋತಿರ್ವಿಜ್ಞಾನ, ವಿಜ್ಞಾನ, ಜ್ಯೋತಿಷ್ಯ ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನ ಗ್ರಹಣ ಕಾಲದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಜನ ಕಟ್ಟುನಿಟ್ಟಾಗಿ, ಕಟ್ಟುಪಾಡಾಗಿ ಆಚರಣೆ ಮಾಡ್ತಾರೆ. ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಸೂರ್ಯಗ್ರಹಣ ಇದು ಭಾರತಕ್ಕೆ ಕಾಣೋದಿಲ್ಲ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ ಅಂತ ಹೇಳುವಂತವರ ಧ್ವನಿ ಒಂದಷ್ಟು ಜನ. ಆದ್ರೆ ಭಾರತಕ್ಕೆ ಗ್ರಹಣ ಕಾಣದಿರ ಇರಬಹುದು, ಆದ್ರೆ ಗ್ರಹಣದ ಆಚರಣೆ ನಡೀತಾ ಇದೆಯಲ್ಲ, ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಲೇಬೇಕು. ರಾಹುಕೇತುಗಳಿಂದ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆಯಲ್ಲಿ ಜಾತಕಚಾರ ಪ್ರಕಾರ ವ್ಯಕ್ತಿಗಳ ಮೇಲೆ ಅಥವಾ ಈ ಪ್ರಕೃತಿಯ ಮೇಲೆ ನಡೆಯುವಂತಹ ಒಂದಷ್ಟು ಆತಂಕದ ವಿಚಾರಗಳು, ಒಂದಷ್ಟು ಸಮಾಧಾನ ಇಲ್ಲದಂತದ್ದು, ಒಂದಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿದೆ. ಹಾಗೆ ಈ ಬಾರಿ ಸೂರ್ಯಗ್ರಹಣ ಇದು ರಾತ್ರಿ ಕಾಲದಲ್ಲಿದೆ. ಅಂದ್ರೆ ಸೂರ್ಯಗ್ರಹಣ ಎಲ್ಲೇ ಆದ್ರೂ ಹಗಲೇ ಆಗ್ಬೇಕು. ಆದ್ರೆ ನಮ್ಮ ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣ ಕಾಲದ ಅನುಷ್ಠಾನವನ್ನ, ಜಪತಪಗಳನ್ನ, ಕಾರ್ಯಸಿದ್ಧಿಯನ್ನ, ಮಂತ್ರೋಪದೇಶವನ್ನ ಅಥವಾ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸುವಂತಹದ್ದು ಇದೆಲ್ಲವೂ ಬಹಳ ವಿಶೇಷವೇ. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳನ್ನ ದರ್ಶನ ಕೊಡೋದುಂಟು. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳಿಗೆ ವಿಶೇಷವಾದ ಅಭಿಷೇಕವನ್ನ ಮಾಡೋದು ಉಂಟು. ಅಥವಾ ಕಾರ್ಯಸಿದ್ಧಿಗಾಗಿ ಒಂದಷ್ಟು ಜಪ, ತಪ, ಅನುಷ್ಠಾನಗಳನ್ನ ಮಾಡೋದು ಉಂಟು. ನಮ್ಮ ಭಾರತೀಯರಿಗೆ ಹೇಳುವುದು ಒಂದೇ ಮಾತು, ಗ್ರಹಣದಿಂದ ಭಯ ಇಲ್ಲ. ಹಾಗಂತ ತಲೆಬಿಸಿಕೊಂಡು ನಡೀತಕ್ಕಂಥದ್ದು ಸರಿಯಲ್ಲ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಿ. ಮತ್ತು ಈ ಸಮಯದಲ್ಲಿ ಜಪ, ತಪ, ಅನುಷ್ಠಾನಗಳನ್ನ ಮಾಡ್ಕೊಳ್ತಕ್ಕಂಥವ್ರು ಇದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ವರ್ಷದ ಕಡೆಯ ಗ್ರಹಣ.
ಗ್ರಹಣ ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ. ಆದ್ರೆ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡಿಕೊಂಡು ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಬಲ ಎಲ್ಲರಿಗೂ ಸಿಗುವಂತದ್ದಾಗಿ. ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆ ಇದೆ ದರ್ಬೆಗೆ. ಕಾರಣ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದ್ರೂ 2 ದರ್ಬೆಯನ್ನಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಆಹಾರ ಪದಾರ್ಥಗಳ ಮೇಲೂ 2 ದರ್ಬೆಯನ್ನಿಡಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮ ಇದೆ. ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ. ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ, ಅಂದ್ರೆ ಅಗ್ನಿ ಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂತಹ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ. ಯಾಕೆಂದ್ರೆ ಭೂತಾಯಿಯ ಮಗಳು ಸೀತೆ. ಆ ಸೀತೆ ಭೂಮಿಗೆ ಹೋಗ್ಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ನೀರಿಗಾಗ್ಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗ್ಲಿ ಉಪ್ಪು, ಹುಣಸೆಹಣ್ಣು, ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವುದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿ, ಆಚಾರ, ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಒಳ್ಳೇದಾಗ್ಲಿ, ಶುಭವಾಗಿ. ಇನ್ನ ರಾಶಿಫಲದತ್ತ ಗಮನ ಹರಿಸೋಣ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಸನ್ಮುಖಿತನ, ಏನೋ ಒಂದು ಹೊಸತನ, ಒಂದು ಸಾಧನೆ ಮಾಡಬಲ್ಲೆ, ಒಂದು ಸಾಧಿಸಬಲ್ಲೆ, ಅಥವಾ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನ ಸಿದ್ಧಿಸಿಕೊಳ್ಳಬಲ್ಲೆ, ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ತಾವು ತಂದುಕೊಳ್ಬಹುದು. ಆದ್ರೆ ನಿಮ್ಮೊಳಗಾಗ್ತಿರ್ತಕ್ಕಂತಹ ಒಂದಷ್ಟು ಅಸಮಾಧಾನದ ಕ್ಷಣಗಳನ್ನ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಯಾವುದೇ ತೊಂದರೆ ತಾಪತ್ರೆಗಳನ್ನ ತಾವು ಯಾವುದನ್ನೂ ಲೆಕ್ಕಿಸದಿರ ತಾವು ಮುಂದೆ ನಡೆದ್ರು ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಒಂದಷ್ಟು ಮಟ್ಟಿಗೆ ಆರೋಗ್ಯದ ಕಡೆ ಗಮನ ಬೇಕೇ ಬೇಕು. ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಾಣ್ಲಿಕ್ಕೋಸ್ಕರ ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಅದ್ರ ಜೊತೆಗೆ ಒಂದಷ್ಟು ಜೇನುತುಪ್ಪ ಮತ್ತು ಕಡಲೆಕಾಳು ಎರಡೂ ಸಹಿತ ದೇವರತ್ತ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ, ಆ ಪ್ರಾರ್ಥನೆ ಆದ ನಂತರ ಆ ಒಂದು ಧಾನ್ಯವನ್ನ ತೆಗೆದುಕೊಂಡು ಎಲ್ಲಾದ್ರೂ ದೂರ ತೆಗೆದುಕೊಂಡೋಗಿ ಹಸಿರು ಗಿಡಗಳ ಹತ್ರನೋ ಅಥವಾ ಪಕ್ಷಿಗಳಿಗೋ ಪ್ರಾಣಿಗಳ ಹತ್ರನೋ ಅದನ್ನು ಕೊಟ್ಟು ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಮಾಡುವ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಮ್ಮ ಚಿಂತನೆಯನ್ನ, ಮಾಡುವಂತಹ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಔದುಂಬರ ಪ್ರಾರ್ಥನೆ ನಡೆಸ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಗುರು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬನ್ನಿ. ದತ್ತಾತ್ರೇಯರ ದತ್ತ ಗುರುಗಳನ್ನ ದರ್ಶನ ಮಾಡಿಕೊಂಡು ತದನಂತರ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನಂತೂ ಸಿದ್ಧಿಪಡಿಸ್ಕೊಳ್ತೀರಿ. ಕೆಲವಷ್ಟು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಮಾಡಬೇಕು. ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವಾಗಿ ತಾವು ಏನೇನು ಆಲೋಚನೆ ಮಾಡ್ತಿರೋ ಆ ಆಲೋಚನೆ ತಕ್ಕಂತೆ ಕೆಲಸಗಳಾಗತ್ತೆ. ಗುರು ಪ್ರಾರ್ಥನೆನೂ ಬೇಕು, ಜೊತೆಗೆ ಹಿರಿಯರ ಮಾರ್ಗದರ್ಶನನೂ ಬೇಕು. ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿನೇ ಮುಂದೆ ನಡಿಬೇಕು. ಸಡನ್ ಆಗಿ ತೀರ್ಮಾನ ತಗೊಂಡು ಮುಂದೆ ನಡಿಬೇಡಿ. ಯಾರೋ ಹೇಳ್ತಾರೆ ಬನ್ನಿ ಇಂಥದ್ದೊಂದು ಕೆಲಸ ಆಗತ್ತೆ ಅಥವಾ ಈ ಮಾರ್ಗದಲ್ಲಿ ಹೋದ್ರೆ ನಿಮ್ ಕೆಲಸ ಆಗ್ಬೋದು, ಅದು ಸಡನ್ ತೀರ್ಮಾನ ಒಳ್ಳೇದಲ್ಲ. ನಿಮ್ಮ ಚಿಂತನೆ ಯಾವ ಪ್ರಕಾರ ಮಾಡ್ತೀರಿ, ಯಾವುದನ್ನು ಆಲೋಚನೆ ಮಾಡ್ತೀರಿ, ಏನ್ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಮಾಡಿ. ಸಡನ್ ಆಗಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಗಮನ ಹರಿಸಬೇಕು. ಯಾಕಂದ್ರೆ ನಿಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ನಿಮಗೆ ಅರಿವಿಲ್ಲದಂತ ರೀತಿಯಲ್ಲಿ ಅದಕ್ಕೆಲ್ಲೋ ಒಂದು ಕಡೆ ನೀವು ಫುಲ್ ಸ್ಟಾಪ್ ಇಡ್ತಾ ಇದ್ದೀರಿ. ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಪರಿಯನ್ನ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ತೂಕವಾದಂತ ರೀತಿ ನಿಮ್ಮ ಆಲೋಚನೆ ಮಾಡ್ತಾ ಇಲ್ಲ. ವಿದ್ಯಾಭ್ಯಾಸವನ್ನ ನೀವು ಹೇಗೆ ನಡೆಸಬೇಕು ಅದು ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಕಾರಣ ನಿಮ್ಮ ಜಾತಕದ ಗ್ರಹಸ್ಥಿತಿಗಳು ಇರಬಹುದು. ಹಾಗಂತ ಗ್ರಹಗತಿಗಳ ಮೇಲೆ ಸಂಪೂರ್ಣವಾಗಿ ನಾವು ನಿಖರವಾಗಿ ನಿಲ್ಲಬಾರದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಲೋಪ ಬಾರದಂತ ರೀತಿ ನೀವು ನಡ್ಕೊಳ್ಬೇಕು. ಇದಕ್ಕಾಗಿ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಾ ಹೇಳುವಂತ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಪ್ರಕಾರವಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಅಥವಾ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನಾದ್ರೂ ಕ್ರಮಬದ್ಧವಾಗಿ ತಾವು ಹೇಳ್ಕೊಂಡಿದ್ದೆ ಆದ್ರೆ ಖಂಡಿತ ಹೆಚ್ಚಿನ ಫಲವನ್ನ ಪಡಿಸ್ಕೊಳ್ತೀರಿ. ನೀವು ಬದಲಾವಣೆ ತರಬೇಕಾದ್ರೂ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಳ್ಬೇಕಾದ್ರೂ ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನೇ ತಾವು ಆಲಿಸ್ಬೇಕು. ಆಗ್ಲೇ ಅದು ಕ್ರಮಬದ್ಧವಾದಂತ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆನೂ ಪರವಾಗಿಲ್ಲ. ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಸಮಾಧಾನವಾಗಿರ್ಬೇಕು. ನೀವು ಅಂದುಕೊಂಡಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿದ್ರು ಅಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ವ್ಯವಹಾರಗಳನ್ನ ತಾವು ಮಾಡುವಂತಹ ವ್ಯವಹಾರಗಳಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಅಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ, ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆ, ಇಂಥ 2 ಧಾನ್ಯಗಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಇಂಥ ಕೈಂಕರ್ಯಕ್ಕೆ ತಾವು ಮುಂದಾದ್ರೂ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಬರ ಹೊರಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇದ್ರು ಏನ್ ಮಾಡ್ಬೇಕಾದ್ರೂ ಸಹಿತ ಸ್ವಲ್ಪ ತಾಳ್ಮೆಯಿಂದಾನೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕಂದ್ರೆ ಇಲ್ಲಿ ಚಂದ್ರ ಮತ್ತೆ ಬುಧ ಚೆನ್ನಾಗಿದ್ರೆ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಲ್ಲೇ ಸಾಕಷ್ಟು ಲಾಭ ಇರುತ್ತೆ.
ಹಾಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ ಅಂದಾಗ ಅಲ್ಲಿ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತಿರುಗುತ್ತೆ. ಹಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆಗಳಂತಕ್ಕಂಥದ್ದು ಅಷ್ಟು ಸರಿ ಇರೋದಿಲ್ಲ. ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಹಾಗೆ ಸಮಯ ಸರಿ ಇಲ್ಲ ಅಂದಾಗ ಸಾಧ್ಯವಾದಷ್ಟು ಮೌನಕ್ಕೆ ಜಾರತಕ್ಕಂಥದ್ದು ಕರೆಕ್ಟ್ ಇರುತ್ತೆ. ಬಿಟ್ರೆ ನೀವೇನ್ ಮಾತಾಡಿದ್ರು ಅದು ಮಾತಿಗೆ ಇನ್ನೊಂದು ವಿರುದ್ಧವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಇನ್ನೊಂದ್ ತರ ಸಮಸ್ಯೆ ಇದ್ದು ಖಂಡಿತ ಎದುರಾಗ್ತಾ ಇರುತ್ತೆ. ಆದ್ರೆ ಸಮಸ್ಯೆಗೊಂದು ಪರಿಹಾರ ಅಂತ ಆಗ್ಬೇಕಾದ್ರೆ, ಕೆಲಸದಲ್ಲಿ ಬದಲಾವಣೆ ಸಿಗ್ಬೇಕಾದ್ರೆ ಮೊದಲು ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದು, ತೆಗೆದುಕೊಳ್ಬೇಕಾದಂತ ನಿರ್ಣಯ ಇದೆಯಲ್ಲ, ಆದಷ್ಟು ಮೌನದಿಂದ ಇರ್ತಕ್ಕಂಥದ್ದು. ವ್ಯವಹಾರ ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ಆದ್ರೆ ಏನ್ ಕೆಲಸ ಮಾಡಬೇಕಾದ್ರೂ ಮಾತ್ರ ತಾಳ್ಮೆ ಎಂಬತಕ್ಕಂಥದ್ದು ಬೇಕು. ಆ ತಾಳ್ಮೆ ಎಂಬತಕ್ಕಂಥದ್ದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಒಂದಷ್ಟು ಬೇಡವಾದಂತ ವಿಚಾರಗಳು ತಲೆ ತುಂಬಾ ತುಂಬಿಕೊಳ್ಳುತ್ತೆ. ಸಮಾಧಾನವಾಗಿ ಇಲ್ಲಂತ ರೀತಿಯಲ್ಲಿ ನಿಮ್ಮ ವರ್ತನೆ ನಡೀತಾ ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕಣ್ಗಳು ಉರಿ ಬರ್ತಕ್ಕಂಥದ್ದು ಅಥವಾ ಎದೆ ಉರಿ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವುದರಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲೂ ಸಾಕಷ್ಟು ಬದಲಾವಣೆ ಆಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ನಿಮ್ಮ ಗಮನ ಕೊಟ್ಟಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನ ಅಂತೂ ಖಂಡಿತ ಬೇಕು. ಶಾಂತಿ ಸಮಾಧಾನವಾಗಿದ್ರೆ ನೀವು ಅಂದ್ಕೊಂಡಿದ್ದು ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ತಾವು ಸಿಲುಕೊಳ್ಬೇಕಾಗತ್ತೆ. ನೀವು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಇದು ಬೇಗ ಮುಗಿಯುವಂತದಲ್ಲ, ಇದರಿಂದ ಸಮಸ್ಯೆ ಪ್ರಾರಂಭ ಆಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಮಾಡಲೇಬೇಕು ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ನಡೀಲೇಬೇಕು, ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ಲೇಬೇಕು ಅಂದ್ರೆ ಇಲ್ಲಿ ನೀವು ಒಬ್ಬರೇ ಮುನ್ನಡೀತಕ್ಕಂಥದಕ್ಕಿಂತ ನಿಮ್ಮ ಕುಟುಂಬಸ್ಥರನ್ನೊಬ್ಬರನ್ನ ಜೊತೆಲಿ ಇಟ್ಕೊಂಡು ಮುನ್ನಡೆಯುವಂಥದ್ದು ಬಹಳ ಉತ್ತಮ. ಇದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನ ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಆದ್ರೆ ಯಾವ ಕೆಲಸಕ್ಕೂ ಸಹಿತ ಸಮಂಜಸವಾಗಿ ಮುನ್ನಡೆಯಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಮಕ್ಕಳು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಚೆನ್ನಾಗಿದೆ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಒಂದನ್ನ 2 ಬಾರಿ ಆಲೋಚನೆ ಮಾಡಿ. ನೀವು ಬಹಳ ಬೇಗ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಅದರಿಂದ ನೋವು ಪಡಬೇಕಾಗತ್ತೆ. ಇದಕ್ಕೋಸ್ಕರ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಏನಾರು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ದವಸ ಧಾನ್ಯಗಳನ್ನ ಯಾವುದೇ ಧಾನ್ಯ ಆದ್ರೂ ಪರವಾಗಿಲ್ಲ, ಒಂದಷ್ಟು ದವಸ ಧಾನ್ಯಗಳನ್ನ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ, ಅಂದ್ರೆ ಅಶ್ವತ್ಥ ಕಟ್ಟೆಗೆ ಹೋಗಿ ಆ ಅಶ್ವತ್ಥ ಕಟ್ಟೆಯಲ್ಲಿ ಒಂದಷ್ಟು ಧಾನ್ಯಗಳನ್ನ ಹಾಕಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದು ಕಡೆ ಅಶ್ವತ್ಥ, ಒಂದು ಕಡೆ ಬೇವು, ಮಧ್ಯದಲ್ಲಿ ನಾಗರಕಲ್ಲು, ಹೀಗೆ ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಧಾನ್ಯಗಳನ್ನ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಒಂದಷ್ಟು ಕರ್ಮ ಫಲಗಳಂತೂ ಖಂಡಿತ ದೂರ ಆಗುತ್ತೆ. ಇದರಿಂದ ಹೆಚ್ಚಿನ ಯಶಸ್ಸನ್ನ ತಾವು ಸಿದ್ಧಪಡಿಸ್ಕೊಳ್ಬಹುದಾಗತ್ತೆ. ಯಾವುದೇ ಕೈಂಕರ್ಯಗಳನ್ನ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಮೊದಲು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ಅನ್ಸುತ್ತೆ. ಅದಾದ ನಂತರ ಸಮಾಧಾನಕ್ಕೆ ಬರುತ್ತೆ. ಬಟ್ ಸಮಾಧಾನ ಬರೋದಕ್ಕೆ ಮುನ್ನ ನಿಮ್ಮ ತಾಳ್ಮೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದ್ರೆ ತಾಳ್ಮೆ ಕಳ್ಕೊಳ್ದೀರಾ ಅಲ್ಲಿ ಸಮಾಧಾನವಾಗಿ ತಾವು ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲ ಅಂತೂ ಖಂಡಿತ ಇದೆ. ವಾಹನಗಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಡ್ರೈವಿಂಗ್ ಅಲ್ಲಿ ನೀವು ಡ್ರೈವ್ ಮಾಡ್ತಿದ್ದಾಗ ನಿಮ್ಮ ಪ್ರಯಾಣ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನ ಕೊಡಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆಯನ್ನ ಪ್ರಾರ್ಥನೆ ಮಾಡಿ. ನಿಮಗೆ ಯಾವ ದೇವ್ರ ಮೇಲೆ ಹೆಚ್ಚು ನಂಬಿಕೆ ಇದೆಯೋ ಆ ದೇವ್ರನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮನೆಯಿಂದ ಆಚೆ ಬರುವಾಗ ತಪ್ಪದಿರ ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನ ಅಂಗೈಯಲ್ಲಿ ಹಾಕೊಂಡು ಅದಕ್ಕೆ ಒಂದು ಹನಿ ನೀರು ಹಾಕಿ ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿಕೊಂಡು ಯಾವ್ದಾದ್ರು ಒಂದು ಹಸಿರು ಎಲೆಗಳ ಮೇಲೆ ಅದನ್ನಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಒಂದಷ್ಟು ಕರ್ಮ ಫಲಗಳು ದೂರ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಹೆಚ್ಚು ಅನುಕೂಲ ಆಗುವಂತ ಕಾಲವೇ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ತಾವು ಏನ್ ಸಾಧನೆ ಮಾಡಬೇಕಾಗಿದೆ, ನಿಮ್ಮ ಸಾಧನೆಯ ಹಾದಿಯನ್ನ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆದ್ರೆ ನಿಮ್ಮ ನಡವಳಿಕೆ ಮಾತ್ರ ಬಹಳ ಎಚ್ಚರಿಕೆಯಿಂದ ನಡಿಬೇಕು. ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು. ವ್ಯವಹಾರಗಳನ್ನ ಬದಲಾಯಿಸ್ಕೊಳ್ಬೇಕು. ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಳ್ಬೇಕು. ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಆದ್ರೂ ಸಾಕಷ್ಟು ಲಾಭವಾಗಿ, ಸಾಕಷ್ಟು ಜನಗಳಿಂದ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಶಾಂತಿ ಸಮಾಧಾನವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಂಡು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಮೊದಲು ತಮ್ಮ ಕಾಯಕವನ್ನ ಗೌರವಿಸ್ತಾ ತಮ್ಮ ಕೆಲಸದಲ್ಲಿ ಆದಷ್ಟು ತಾಳ್ಮೆ ತಗೊಂಡು ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ನಿಷ್ಠೂರಕ್ಕೆ ಸಿಲುಕೊಳ್ಳದಿರ ಯಾವುದೇ ಒಂದು ಕೆಲಸವನ್ನಾದ್ರೂ ಸಮಾಧಾನವಾಗಿ ಮುನ್ನಡೆಸಿದ್ರೆ ಅದರ ಲಾಭ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಗೊತ್ತು. ಹಾಗೆ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದ್ರಿಂದ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಸರಿಯಿಲ್ಲದ್ರಿಂದ ಒಂದಷ್ಟು ಮಟ್ಟಿಗೆ ಒತ್ತಡ ಬೀಳ್ತಕ್ಕಂಥದ್ದು, ಕೆಲವು ನಿಷ್ಠೂರಕ್ಕೊಳಗಾಗ್ತಕ್ಕಂಥದ್ದು, ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನ ತಲೆ ತುಂಬಿಕೊಂಡಿರ್ತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಅಚಾತುರ್ಯಗಳಾಗುವಂತಹ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು, ಇದೆಲ್ಲವೂ ಸಾಧನೆ ಆಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬರ್ತಕ್ಕಂಥ ತೊಂದರೆ ತಾಪತ್ರಗಳನ್ನು ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ಬೇಕು. ಇದಕ್ಕಾಗಿ ಸ್ವಲ್ಪ ಪರಿಶ್ರಮಿಸಬೇಕು. ಸಾಧ್ಯವಾದಷ್ಟು ಗುರು ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರನಿಗೆ ವಿಶೇಷವಾಗಿ ತೈಲಾಭಿಷೇಕ ಅಥವಾ ಶನೈಶ್ಚರನ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, 9 ಎಳ್ಳುಬತ್ತಿಗಳನ್ನು ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದಲೂ, ಅಥವಾ ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಒಂದಷ್ಟು ಎಳ್ಳು, ಇದನ್ನ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶನೈಶ್ಚರ ಮಂದಿರಕ್ಕೋ ಅಥವಾ ಗುರುಗಳ ಸಾನ್ನಿಧ್ಯಕ್ಕೋ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ.
ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಇದೆ, ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ, ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಕ್ಷಣಗಳನ್ನ ದೂರ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮಗಾಗುತ್ತೆ. ಇದಕ್ಕಾಗಿ ಧರ್ಮ ಮಾರ್ಗದಲ್ಲಿ ನಡಿಬೇಕಾದ್ದು ನಿಮ್ಮ ರಾಶಿ ಕರ್ತವ್ಯ. ಅದಕ್ಕಾಗಿ ಸಾಧ್ಯವಾದಷ್ಟು ಏನೇ ಕೆಲಸ ಮಾಡ್ಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಏನು ತಪ್ಪೇನು ಅಂತ. ಆ ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟು ಬುತ್ತಿ ಆಗತ್ತೆ. ಜೋಪಾನ, ಎಚ್ಚರ ಇರಲಿ. ಈ ಪ್ರಕಾರವಾಗಿರ್ತಕ್ಕಂತಹ ನಿಮ್ಮ ಮನಸ್ಥಿತಿಯನ್ನ ಶಾಂತಿ ಸಮಾಧಾನವಾಗಿ ತಾವು ಮುನ್ನಡೆಸಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದೃಷ್ಟದಾಯಕವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಆರೋಗ್ಯದ ಬಗ್ಗೆ ಅಂತೂ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣ್ತಾ ಇರತ್ತೆ. ಇದು ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ. ಹಾಗಾಗಿ ಗ್ರಹ ನಕ್ಷತ್ರಚಾರ ಪ್ರಕಾರ ಬರುವ ಈ ಅನಾರೋಗ್ಯ ಸಮಸ್ಯೆಗೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ವಿಷ್ಣುದೇವರ ಅನುಗ್ರಹದಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಗುರು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ, ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಗುರುರಾಯರ ಅಥವಾ ಗುರುಗಳ ಒಂದಷ್ಟು ಮಹಾಪ್ರಸಾದವನ್ನು ಸ್ವೀಕರಿಸಿ, ಅಥವಾ ಅಲ್ಲಿ ಕೊಡುವಂತಹ ಪ್ರಸಾದ ನಿಮ್ಮ ಕರಹಸ್ತದಿಂದ ಇನ್ನೊಂದಿಬ್ಬರಿಗೆ ಪ್ರಸಾದವನ್ನು ಕೊಟ್ಟು ಗುರು ಪ್ರಾರ್ಥನೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ತಾವು ನಡೆದಿದ್ದೇ ಆದ್ರೆ ಅದರ ಫಲಾಫಲಗಳನ್ನ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯದ ಹಿಂದೆ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರು ಪ್ರಾರ್ಥನೆಯನ್ನ ಮಾಡ್ತಾ, ಗುರುಗಳ ದರ್ಶನ ಮಾಡ್ತಾ, ತದನಂತರ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.